Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇದು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 12th ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ನ ಇಂಟ್ರೊಡಕ್ಷನ್ ವಿಡಿಯೋ. ಸೊ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾವು ಏನೇನ್ ಕವರ್ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್, ಹಾಗೆ ಯಾವ ರೀತಿಯಾಗಿ ನೀವು ಈ ಚಾಪ್ಟರ್ ಇಂದ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಹೇಳುದನ್ನ ನಾನಿಲ್ಲಿ ಡಿಟೇಲ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಬರುವಂತಹ ಕ್ವೆಶನ್ ಒನ್ ಆರ್ ಮೋರ್ ಸಾಲಿಡ್ಸ್ ಅನ್ನ ಕಂಬೈನ್ ಮಾಡಿ ಅವುಗಳ ಏರಿಯಾ ಹಾಗೆ ವಾಲ್ಯೂಮ್ ಹಾಗೆ ಸರ್ಫೇಸ್ ಏರಿಯಾಗೆ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಈ ವಿಡಿಯೋವನ್ನ ನೀವು ಬಿಗಿನಿಂಗ್ ಇಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿದಲ್ಲಿ ಖಂಡಿತವಾಗಿ ಕೂಡ ನೀವು ಈ ಚಾಪ್ಟರ್ ಇಂದ ಯಾವುದೇ ಕ್ವೆಶನ್ ಅನ್ನ 100% ಕರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ನನ್ಗೆ ತಿಳಿದಿದೆ. ಸೊ ಯು ಕ್ಯಾನ್ ಸಾಲ್ವ್ ಇಟ್. ಈಗ ಮೊದಲನೇದಾಗಿ ಏನು ಸರ್ಫೇಸ್ ಏರಿಯಾ ಹಾಗೆ ವಾಲ್ಯೂಮ್ ಅಂತ ಅಂದ್ರೆ, ಸೊ ಇದನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ 2D ಮತ್ತೆ 3D ಶೇಪ್ಸ್ ಬಗ್ಗೆ ಐಡಿಯಾ ಇರ್ಬೇಕು. ಓಕೆ, ಸೊ 2D ಅಂದ್ರೆ 2 ಡೈಮೆನ್ಷನಲ್, 3D ಅಂದ್ರೆ 3 ಡೈಮೆನ್ಷನಲ್ ಶೇಪ್. ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂತಹ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಹಾಗೆ ಸ್ಕ್ವೇರ್ ಅಥವಾ ಸರ್ಕಲ್, ಇದು ಯಾವ್ದನ್ನೇ ಕನ್ಸಿಡರ್ ಮಾಡಿದ್ರು ನಾವು ಪೆರಿಮೀಟರ್ ಮತ್ತೆ ಏರಿಯಾ ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಎ ಸ್ಕ್ವೇರ್, ಈಗ ಇದೊಂದು ಸ್ಕ್ವೇರ್ ಆದ್ರೆ, ಸೊ ಶೇಪ್ ಸ್ವಲ್ಪ ಆಚೀಚಾಗಿದೆ, ಸೊ ಪ್ಲೀಸ್ ಅಡ್ಜಸ್ಟ್ ಕನ್ಸಿಡರ್ ದಿಸ್ ಆಸ್ ಎ ಸ್ಕ್ವೇರ್. ಈ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಬೌಂಡ್ರಿಯ ಮೇಲೆ ಮತ್ತೆ ಅದೇ ಪಾಯಿಂಟ್ ಗೆ ರೀಚ್ ಆಗುವುದನ್ನ ನಾವು ಪೆರಿಮೀಟರ್ ಅಂತ ಕರೆದ್ವಿ. ಹಾಗೆ ಇದರ ನಡುವಲ್ಲಿ ಒಳಗೆ ಎನ್ಕ್ಲೋಸ್ ಆಗಿರುವಂತದನ್ನ ನಾವು ಏರಿಯಾ ಅಂತ ಹೇಳಿ ಕರೆದ್ವಿ. ಆದ್ರೆ ನಮ್ಮ ರಿಯಲ್ ಲೈಫ್ ಸಿನಾರಿಯೋಗೆ ಬಂದ್ರೆ ನಮ್ಗೆ ಈ ತರದ ಸಾಲಿಡ್ ಶೇಪ್ಸ್ ಕಾಣ್ಲಿಕ್ಕೆ ಸಿಗ್ತದೆ ಅಲ್ವಾ. ದಿಸ್ ಈಸ್ ಎ ಸಿಲಿಂಡರ್, ಹಾಗೆ ಐ ಹ್ಯಾವ್ ಅ ಕ್ಯೂಬ್ ಹಿಯರ್, ರೈಟ್. ಸೊ ಈ ರೀತಿ ನಮ್ಗೆ ಡೈಲಿ ಲೈಫ್ ಅಲ್ಲಿ ನಾವು ಎನ್ಕೌಂಟರ್ ಮಾಡುವಂತದ್ದು 3D ಶೇಪ್ಸ್. ಓಕೆ, ಸ್ಕ್ವೇರ್ ಅದು ಕ್ಯೂಬ್ ಇರ್ಬೋದು, ಅಥವಾ ಸಿಲಿಂಡರ್ ಇರ್ಬೋದು, ಅಥವಾ ಕ್ಯೂಬಾಯ್ಡ್ ಇರ್ಬೋದು. ಸೊ ಬೇರೆ ಬೇರೆ 3D ಶೇಪ್ಸ್ ಅನ್ನ ನಾವು ಡೈಲಿ ಲೈಫ್ ಅಲ್ಲಿ ಎನ್ಕೌಂಟರ್ ಮಾಡುವಂತದ್ದು. ಸೊ ಇದು ಸಿಲಿಂಡರ್, ಹಾಗೆ ಇಲ್ಲಿ ಕ್ಯೂಬ್ ಇದೆ. ನಮ್ಗೆ ಡೈಲಿ ಲೈಫ್ ಅಲ್ಲಿ ಬರುವಂತದ್ದು 3D ಆಬ್ಜೆಕ್ಟ್ಸ್ ಅಥವಾ 3D ಶೇಪ್ಸ್. 2 ಡೈಮೆನ್ಷನ್ ಗಿಂತ ಜಾಸ್ತಿ ನಾವು 3D ಅನ್ನ ಯೂಸ್ ಮಾಡ್ತೇವೆ. ಸೊ ಈ 3 ಡೈಮೆನ್ಷನ್ ಅಂತ ಹೇಳುವಾಗ ನಮ್ಗೆ ಅಲ್ಲಿ ಬರುವಂತದ್ದು ಸರ್ಫೇಸ್ ಏರಿಯಾ ಹಾಗೆ ವಾಲ್ಯೂಮ್. ಸೊ ಇದರ ಸರ್ಫೇಸ್ ಅನ್ನ ನಾವು ಕನ್ಸಿಡರ್ ಮಾಡಿ ಅದರ ಏರಿಯಾದ ಬಗ್ಗೆ ನಾವು ಮಾತಾಡ್ತಿರುವಾಗ ನಾವು ಅದನ್ನ ಸರ್ಫೇಸ್ ಏರಿಯಾ ಅಂತ ಹೇಳುವಂತದ್ದು. ಹಾಗೆ ಇದರ ಕೆಪಾಸಿಟಿ ಏನು, ಎಷ್ಟು ಇದರ ಒಳಗಡೆ ನಾವು ತುಂಬಬಹುದು ಅಂತ ಹೇಳುವಂತದನ್ನ ನಾವು ವಾಲ್ಯೂಮ್ ಅಂತ ಹೇಳ್ತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ ಅನ್ನ ಕನ್ಸಿಡರ್ ಮಾಡಿ, ಇದನ್ನ ನಾನೀಗ ಪೇಂಟ್ ಮಾಡಬೇಕು. ಓಕೆ, ಸೊ ಈ ಸಿಲಿಂಡರ್ ಅನ್ನ ನಾನು ಪೇಂಟ್ ಮಾಡಬೇಕು ಅಥವಾ ಈ ಕ್ಯೂಬ್ ಅನ್ನ ನಾನು ಪೇಂಟ್ ಮಾಡಬೇಕು ಅಂತ ಆದ್ರೆ ಏನ್ ಮಾಡ್ತೇವೆ, ಅದರ ಈ ಸರ್ಫೇಸ್ ಅನ್ನ ನಾವು ಕನ್ಸಿಡರ್ ಮಾಡುವಂತದ್ದು. ಸೊ ಅದನ್ನ ನಾವು ಸರ್ಫೇಸ್ ಏರಿಯಾ ಅಂತ ಫೈಂಡ್ ಮಾಡ್ತೇವೆ. ಹಾಗೆ ಈ ಸಿಲಿಂಡರ್ ಅನ್ನ ಪೇಂಟ್ ಮಾಡಬೇಕು ಅಥವಾ ಇದನ್ನ ಒಂದು ಕಲರ್ ಪೇಪರ್ ಅಲ್ಲಿ ರ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಸುತ್ತಲೂ ಮಾಡಿ ಈ ಸೈಡ್ ಹಾಗೆ ಈ ಸೈಡ್ ಅನ್ನ ನಾವು ರ್ಯಾಪ್ ಮಾಡ್ತೇವೆ. ಹಾಗಿದ್ರೆ ಎಷ್ಟು ಪೇಪರ್ ಬೇಕು ಅಂತ ಹೇಳಿ ಎಲ್ಲ ನಾವು ಫೈಂಡ್ ಮಾಡುವಾಗ ನಾವು ಯೂಸ್ ಮಾಡುವಂತದ್ದು ಸರ್ಫೇಸ್ ಏರಿಯಾ. ಅದೇ ಈ ಸಿಲಿಂಡರ್ ನ ಒಳಗಡೆ ಎಷ್ಟು ನೀರನ್ನ ನಾನು ತುಂಬಿಸ್ಬೋದು ಅಥವಾ ಎಷ್ಟು ಮಣ್ಣನ್ನ ತುಂಬಿಸ್ಬೋದು, ಈ ಕ್ಯೂಬ್ ಒಳಗಡೆ ನಾನು ಎಷ್ಟು ಪೆಬಲ್ಸ್ ಅನ್ನ ಸ್ಟೋರ್ ಮಾಡಬಹುದು, ಈ ರೀತಿಯಾಗಿ ಅದರ ಒಳಗಿನ ಕ್ಯಾಲ್ಕುಲೇಷನ್ ಗೆ ಬರುವಾಗ ವಾಟ್ ಈಸ್ ಇಟ್ಸ್ ಕೆಪಾಸಿಟಿ ಅಂತ ಹೇಳುವಾಗ ನಾವು ವಾಲ್ಯೂಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಇಲ್ಲಿ 2D ಶೇಪ್ಸ್ ಮತ್ತೆ 3D ಶೇಪ್ಸ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈಗ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾಗಿರುವಂತದ್ದು 3D ಶೇಪ್ಸ್ ಬಗ್ಗೆ ಅಂತ ಹೇಳಿ ಗೊತ್ತಾಯ್ತು. ಸೊ ಯಾವೆಲ್ಲ 3D ಶೇಪ್ಸ್ ನಾವು ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ರೆ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಸ್ಪಿಯರ್ ಹಾಗೆ ಹೆಮಿಸ್ಪಿಯರ್. ಓಕೆ, ಸೊ ಈ ಎಲ್ಲ ಸಾಲಿಡ್ ಶೇಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ರಿಲೇಟೆಡ್ ಟು ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ, ಅಥವಾ ಅದನ್ನ ನಾವು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತಾನೂ ಕರೀತೇವೆ. ಹಾಗೆ ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್. ಈಗ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. ಈಗ ಮುಂದುವರೆದು ನಾವು ಒಂದೊಂದೇ ಸಾಲಿಡ್ ಅನ್ನ ಕನ್ಸಿಡರ್ ಮಾಡಿ 3D ಶೇಪ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಅದರ ಬಗ್ಗೆ ನಾವು ಈ ಫಾರ್ಮುಲಾಸ್ ಅನ್ನ ಲಿಸ್ಟ್ ಮಾಡ್ತಾ ಹೋಗುವ.
ಮೊದಲನೇದಾಗಿ ನಾವು ಕ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡುವ. ಇಲ್ಲಿದೆ ಕ್ಯೂಬ್. ಈ ಕ್ಯೂಬಿನ ಸರ್ಫೇಸ್ ಏರಿಯಾ ಹಾಗೆ ವಾಲ್ಯೂಮ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಮಾಡಬಹುದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಫಸ್ಟ್ಲಿ ಲೆಟ್ ಅಸ್ ಕನ್ಸಿಡರ್ ಅ ಕ್ಯೂಬ್. ಇಲ್ಲಿ ರಿಲೇಟೆಡ್ ಡಯಾಗ್ರಾಮ್ ಅನ್ನು ಕೂಡ ನಾನು ಡ್ರಾ ಮಾಡ್ತೇನೆ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಇಲ್ಲಿದೆ ಹಿಯರ್ ವಿ ಹ್ಯಾವ್ ಎ ಕ್ಯೂಬ್. ಈಗ ಇದರ ಪ್ರತಿಯೊಂದು ಸೈಡ್ ಅನ್ನ ನಾವು ಲೆಂತ್ ಎ ಅಂತ ಹೇಳಿ ಕನ್ಸಿಡರ್ ಮಾಡುವ. ಕ್ಯೂಬ್ ಅಂತ ಹೇಳಿದ್ರೆ ಅದರ ಪ್ರತಿಯೊಂದು ಫೇಸಸ್ ಸ್ಕ್ವೇರ್ ಆಗಿರ್ತದೆ ಅಲ್ವಾ. ಸೊ ಇಲ್ಲಿ ಇದು ಒಂದು ಫೇಸ್, ಇದು ಮೇಲೆ ಒಂದು ಫೇಸ್, ದಿಸ್ ಸೈಡ್. ಓಕೆ, ಎಷ್ಟು ಫೇಸ್ ಇದೆ ಒಂದು ಕ್ಯೂಬ್ ಅಲ್ಲಿ? ಎಸ್, ವೆರಿ ಗುಡ್. ಕ್ಯೂಬ್ ಹ್ಯಾಸ್ 6 ಫೇಸ್. ಸೊ ಫ್ರಂಟ್ ಒಂದು, ಬ್ಯಾಕ್ ಒಂದು, ಲೆಫ್ಟ್ ಸೈಡ್, ರೈಟ್ ಸೈಡ್, ಟಾಪ್, ಬಾಟಮ್. ಓಕೆ, 6 ಫೇಸಸ್ ಇರುವಂತದ್ದು. ಹಾಗೆ ಕ್ಯೂಬಿನ ಪ್ರತಿಯೊಂದು ಫೇಸಸ್ ಕೂಡ ಸ್ಕ್ವೇರ್ ಆಗಿರ್ತದೆ. ಸೊ ಇಲ್ಲಿ ಈಚ್ ಸೈಡ್ ಅದರ ಲೆಂತ್ ಎ ಅಂತ ಹೇಳಿ ಕನ್ಸಿಡರ್ ಮಾಡುವ. ಈಗ ಕಮಿಂಗ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ, ಎರಡು ಒಂದೇ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಎರಡು ಒಂದೇ. ಆದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ಯೂಬ್ ನಾವ್ ಹೇಳುದಾದ್ರೆ ನಾವು ಲ್ಯಾಟರಲ್ ಸರ್ಫೇಸ್ ಏರಿಯಾ ಮೋರ್ ಸೂಟೇಬಲ್. ಯಾಕೆಂತ ಹೇಳಿದ್ರೆ ಇದ್ರಲ್ಲಿ ಯಾವುದೇ ಕರ್ವ್ಸ್ ಬರುದಿಲ್ಲ. ಈಗ ನೀವು ಕೋನ್ ಅಥವಾ ಸಿಲಿಂಡರ್ ತಕೊಂಡ್ರೆ ಅಲ್ಲಿ ಕರ್ವ್ಡ್ ಸರ್ಫೇಸ್ ಇರುವಂತದ್ದು, ಹಾಗೆ ಅದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಕನ್ಸಿಡರ್ ಮಾಡ್ತೇವೆ. ಸೊ ಎರಡು ಒಂದೇ, ನೋ ಡಿಫರೆನ್ಸ್. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರು, ಬೋತ್ ಆರ್ ಸೇಮ್. ಓಕೆ, ಈಗ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಇಲ್ಲಿ ಟಾಪ್ ಮತ್ತೆ ಬಾಟಮ್ ಫೇಸಸ್ ಅನ್ನ ಬಿಟ್ಟು, ಓಕೆ, ಕ್ಯೂಬ್ ಅಲ್ಲಿ ಟಾಪ್ ಮತ್ತೆ ಬಾಟಮ್ ಫೇಸ್ ಅನ್ನ ಬಿಟ್ರೆ ಎಷ್ಟು ಫೇಸಸ್ ಇದೆ? 1 2 3 ಹಾಗೆ ನನ್ನ ಸೈಡ್ಗೆ ಇರುವಂತಹ ಫೇಸ್. ಓಕೆ, ಟೋಟಲ್ 4 ಫೇಸಸ್ ಇದೆ. ಸೊ ಇದು ಒಂದು, ಇದು ಎರಡು, ಹಿಂದ್ಗಡೆದು 3, ಎದುರುಗಡೆದು 4. ಟಾಪ್ ಮತ್ತೆ ಬಾಟಮ್ ಅನ್ನ ಬಿಟ್ಟು ನಾವು ಬರಿತಿರುವಂತದ್ದು. ಓಕೆ, ಟಾಪ್ ಅಂಡ್ ಬಾಟಮ್ ಅನ್ನ ಬಿಟ್ಟು, ಇದು ಟಾಪ್ ಇದು ಬಾಟಮ್, ಅದನ್ನ ಬಿಟ್ರೆ 1 2 3 ಹಾಗೆ 4, 4 ಫೇಸಸ್ ಇದೆ. ಆ ಫೇಸಿನ ಏರಿಯಾವನ್ನ ನಾವು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿಯುವಂತದ್ದು. ಸೊ ಪ್ರತಿಯೊಂದು ಫೇಸ್ ಸ್ಕ್ವೇರ್ ಅಂತ ಹೇಳಿ ಗೊತ್ತಿದೆ, ಹಾಗಿದ್ರೆ ಅದರ ಏರಿಯಾ ಎ ಸ್ಕ್ವೇರ್. ಆ ರೀತಿಯ 4 ಫೇಸಸ್ ಇರುವ ಕಾರಣ ಇಲ್ಲಿ ಫಾರ್ಮುಲಾ ಕ್ಯೂಬಿಗೆ 4a ಸ್ಕ್ವೇರ್. ಓಕೆ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ 4a ಸ್ಕ್ವೇರ್ ಅಂತ ಹೇಳಿ ನಾವು ಬರಿತೇವೆ. ಇನ್ನೀಗ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಈ ಇಡೀ ಕ್ಯೂಬಿಗೆ ನಾನು ಪೇಂಟ್ ಮಾಡಬೇಕು. ಇಡೀ ಕ್ಯೂಬ್ ಅಂತ ಹೇಳಿದ್ರೆ ಅದರ 6 ಫೇಸಸ್ ಇನ್ಕ್ಲೂಡ್ ಆಯ್ತು. ಒಂದು ಫೇಸಿನ ಏರಿಯಾ ಎ ಸ್ಕ್ವೇರ್, ಹಾಗಾಗಿ 6 ಫೇಸ್ನ ಏರಿಯಾ ಆಗುವಾಗ 6a ಸ್ಕ್ವೇರ್. ಓಕೆ, 6a ಸ್ಕ್ವೇರ್ ಆಯ್ತು. ಇನ್ನೀಗ ಕಮಿಂಗ್ ಟು ವಾಲ್ಯೂಮ್, ವಾಲ್ಯೂಮ್ ಆಫ್ ಕ್ಯೂಬ್. ಕ್ಯೂಬಿನ ವಾಲ್ಯೂಮ್ ಅನ್ನು ಹೇಳುವಾಗ ಈ ಕ್ಯೂಬಿನ ಒಳಗಡೆ ಅಂದ್ರೆ ಅದರ ಕೆಪಾಸಿಟಿ ಎಷ್ಟು ಫಿಲ್ ಮಾಡಬಹುದು ಕ್ಯೂಬಿನ ಒಳಗಡೆ ಅಂತ ಹೇಳುವಂತದ್ದು ವಾಲ್ಯೂಮ್. ಸೊ ವಾಲ್ಯೂಮ್ ಆಫ್ ಕ್ಯೂಬ್, ಇದನ್ನ ನಾವು ಎ ಕ್ಯೂಬ್ ಇಸ್ ದಿ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ದಿ ಕ್ಯೂಬ್. ಕ್ಯೂಬ್ ಅಲ್ಲಿ 6 ಫೇಸಸ್ ಇರುವಂತದ್ದು, ಪ್ರತಿಯೊಂದು ಫೇಸ್ ಕೂಡ ಸ್ಕ್ವೇರ್ ಆಗಿರ್ತದೆ. ಹಾಗಾಗಿ ಲ್ಯಾಟರಲ್ ಸರ್ಫೇಸ್ ಏರಿಯಾ 4a ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಆಲ್ ದಿ 6 ಫೇಸಸ್, ಸೊ 6a ಸ್ಕ್ವೇರ್. ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ರೆ a ಕ್ಯೂಬ್. ಲೆಟ್ ಅಸ್ ಸಿ ಫಾರ್ ಕ್ಯೂಬಾಯ್ಡ್. ಈಗ ಡಿಸ್ಕಸ್ ಮಾಡಬೇಕಾಗಿರುವಂತದ್ದು ಕ್ಯೂಬಾಯ್ಡ್. ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅನ್ನ ಈ ಬಾಕ್ಸ್ ಅಲ್ಲಿ ಕಳಿಸಿಕೊಟ್ಟಿದ್ರು. ಸೊ ದಿಸ್ ಬಾಕ್ಸ್ ಈಸ್ ಅ ಕ್ಯೂಬಾಯ್ಡ್ ಅಲ್ವಾ. ಈ ಬಾಕ್ಸ್ ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇರುವಂತದ್ದು. ಸೊ ಈಗ ಎಷ್ಟು ಫೇಸಸ್ ಇದೆ? ಟಾಪ್ ಬಾಟಮ್ ಎರಡಾಯ್ತು, ಫ್ರಂಟ್ ಸೈಡ್, ಬ್ಯಾಕ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 6 ಫೇಸಸ್ ಆರ್ ದೇರ್ ಇನ್ ಅ ಕ್ಯೂಬಾಯ್ಡ್. ಓಕೆ, 6 ಫೇಸಸ್ ಕೂಡ ಯಾವ ಶೇಪ್ ಅಲ್ಲಿ ಇರುವಂತದ್ದು? ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದೆ. ಸೊ ಲೆಟ್ ಮಿ ಡ್ರಾ ಅ ಕ್ಯೂಬಾಯ್ಡ್ ಹಿಯರ್. ಪ್ರತಿಯೊಂದು ರೆಕ್ಟಾಂಗ್ಯುಲರ್ ಫೇಸ್. ಸೊ ಇಲ್ಲಿ ವಿ ಹ್ಯಾವ್ ಅ ಕ್ಯೂಬಾಯ್ಡ್. ಇದರಲ್ಲಿ ಇದು ಹೈಟ್ h, ಲೆಂತ್ L, ಹಾಗೆ ಅದರದ್ದು ಬ್ರೆಡ್ತ್, ಸೊ ಇಟ್ ಇಸ್ B. ಓಕೆ,
ಈಗ ಕ್ಯೂಬ್ ಅಲ್ಲಿ ಹೇಳಿದ ಹಾಗೆ ಕ್ಯೂಬಾಯ್ಡ್ ಅಲ್ಲಿ ಕೂಡ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಟಾಪ್ ಮತ್ತೆ ಬಾಟಮ್ ಫೇಸಸ್ ಅನ್ನ ಬಿಟ್ಟು ಉಳಿದಿರುವಂತಹ 4 ಫೇಸ್ ಅನ್ನ ಕನ್ಸಿಡರ್ ಮಾಡಿ ನಾವು ಹೇಳುವಂತದ್ದು. ಸೊ ಇಲ್ಲಿ ಕ್ಯೂಬಾಯ್ಡ್ ಗೆ ಫಾರ್ಮುಲಾ 2 into h into l plus b. ಓಕೆ, 4 ಫೇಸ್ ಗೆ ರಿಲೇಟೆಡ್ ಆಗಿ. ಓಕೆ, ಟಾಪ್ ಮತ್ತೆ ಬಾಟಮ್ ಲೇಯರ್ ಅನ್ನ ಬಿಟ್ಟು ಉಳಿದ 4 ಫೇಸ್ ಗೆ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೇವೆ. 2h into l plus b is the ಫಾರ್ಮುಲಾ. ಟೋಟಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ 2 into lb plus bh plus hl. ಓಕೆ, 2 into lb plus bh plus hl is the ಫಾರ್ಮುಲಾ. ಇನ್ನು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವಾಲ್ಯೂಮ್ ಅಂತ ಹೇಳಿದ್ರೆ L into B into H. L ಅಂದ್ರೆ ಲೆಂತ್, B ಅಂದ್ರೆ ಬ್ರೆಡ್ತ್, H ಅಂದ್ರೆ ಹೈಟ್. ಓಕೆ, ಸೊ ಇಲ್ಲಿ A ಅಂದ್ರೆ ಲೆಂತ್ ಆಫ್ ದಿ ಸೈಡ್. A is the length of the side. ಯಾವ್ದ್ರಲ್ಲಿ? ವಿತ್ ರೆಸ್ಪೆಕ್ಟ್ ಟು ಕ್ಯೂಬ್. A is the length of side. ಇಲ್ಲಿ L ಅಂದ್ರೆ ಲೆಂತ್, B is breadth, H is height. Length, breadth and height. Okay. So with respect to cube and cuboid, ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಹೇಳುವುದರ ಬದಲು ಹೆಚ್ಚಾಗಿ ನಾವು ಯೂಸ್ ಮಾಡುವಂತಹ ವರ್ಡ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ಯೂಸ್ ಮಾಡುವಂತದ್ದು ಕರ್ವ್ ಇರುವಂತಹ ಶೇಪ್ಸ್ ಗೆ. ಸೊ ಇಲ್ಲಿ ಕ್ಯೂಬಿಗೆ LSA is 4a square, ಕ್ಯೂಬಾಯ್ಡ್ ಗೆ 2h into l plus b. ಹಾಗೆ ಟೋಟಲ್ ಸರ್ಫೇಸ್ ಏರಿಯಾ TSA ಫಾರ್ ಕ್ಯೂಬ್ 6a square, ಕ್ಯೂಬಾಯ್ಡ್ ಗೆ 2 into lb plus bh into hl. ಏರಿಯಾ ಆಫ್ ವಾಲ್ಯೂಮ್ ಆಫ್ ಕ್ಯೂಬ್ a cube, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ LBH. ಈಗ ನಾವು ನೆಕ್ಸ್ಟ್ ಸಾಲಿಡ್ ಶೇಪ್ ಅನ್ನ ತಗೊಳ್ಳುವ. ಈಗ ನನ್ನ ಹತ್ರ ಸಿಲಿಂಡರ್ ಇದೆ. ಸೊ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ ಫಾರ್ ಸಿಲಿಂಡರ್. ಸೊ ಸಿಲಿಂಡರ್ ಶೇಪ್ ಅನ್ನ ಫಸ್ಟ್ ಗೆ ಡ್ರಾ ಮಾಡ್ಕೊಳ್ತೇನೆ. ಅದ್ರಲ್ಲಿ ಯಾವೆಲ್ಲ ಟರ್ಮ್ಸ್ ಬರ್ತದೆ ಅಂತ ಹೇಳಿ ನಾವು ನೋಡ್ಕೊಳ್ಳುವ. So consider this is the cylinder. So ಈ ಸಿಲಿಂಡರಿನ ಟಾಪ್ ಮತ್ತೆ ಬಾಟಮ್ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರ್ತದೆ. ಯು ಕ್ಯಾನ್ ಸಿ ದಿಸ್ ಇಸ್ ಸರ್ಕ್ಯುಲರ್ ಶೇಪ್. ಹಾಗೆ ಇಲ್ಲಿ ಸರ್ಕ್ಯುಲರ್ ಶೇಪ್. ಓಕೆ, ಸರ್ಕಲ್ ಅಂತ ಹೇಳಿದ ಕೂಡಲೇ ಅದಕ್ಕೆ ಒಂದು ಸೆಂಟರ್ ಇದೆ. ಓಕೆ, ಅಂಡ್ ಇಲ್ಲಿ ಇಟ್ ಇಸ್ R, ರೇಡಿಯಸ್. R is the radius of the circular part of the cylinder. ಹಾಗೆ this is the height, ಇದು height h, ಇಲ್ಲಿ ಕೂಡ ಅಷ್ಟೇ R, that is the radius. ಓಕೆ, ಸೊ ಈಗ ಈ ಸಿಲಿಂಡರ್ ಅನ್ನು ನೋಡಿದ್ರೆ ಇಲ್ಲಿ ಓಕೆ ಇದು ಕರ್ವ್ ಅಲ್ವಾ. ಸೊ ದಿಸ್ ಇಸ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಇದನ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತಾನು ಕರಿತೇವೆ. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಅದ್ರ ಜೊತೆಗೆ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಇರುವಂತಹ ಎರಡು ಸರ್ಕ್ಯುಲರ್ ಪಾರ್ಟಿನ ಏರಿಯಾ, ಸರ್ಕಲಿನ ಏರಿಯಾ. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ದಿ ಸಿಲಿಂಡರ್, ಅದಕ್ಕೆ ಫಾರ್ಮುಲಾ 2 pi RH. 2 pi RH is the formula to find the curved surface area of the cylinder. 2 pi RH ಆಯ್ತು. ಈಗ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ನಾನೇನ್ ಹೇಳಿದೆ, ಕರ್ವ್ಡ್ ಸರ್ಫೇಸ್ ಏರಿಯಾದ ಜೊತೆಗೆ ಈ ಸರ್ಕ್ಯುಲರ್ ಏರಿಯಾ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಇರುವಂತಹ ಸರ್ಕಲ್ ನ ಏರಿಯಾ ಕೂಡ ಕನ್ಸಿಡರ್ ಆಗ್ತದೆ. ಏರಿಯಾ ಆಫ್ ಸರ್ಕಲ್ ಇಸ್ pi r square. ಆ ತರದ ಎರಡು ಸರ್ಕಲ್ ಇದೆ. ಸೊ 2 pi r square, ಅದ್ರ ಜೊತೆಗೆ ಕರ್ವ್ಡ್ ಸರ್ಫೇಸ್ ಇದೆ ಅಲ್ವಾ, 2 pi RH ಪ್ಲಸ್ 2 pi r square. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ, ಅದ್ರ ಜೊತೆಗೆ ಎರಡು ಸರ್ಕಲಿನ ಏರಿಯಾ. ಇಲ್ಲಿ 2 pi r ಕಾಮನ್ ತೆಗೆದ್ರೆ 2 pi r ಕಾಮನ್ ತೆಗೆದ್ರೆ ಉಳಿದಿರುವಂತದ್ದು h ಮತ್ತೆ ಇಲ್ಲಿ r. 2 pi r ಇಂಟು h ಪ್ಲಸ್ r. ಓಕೆ, ಇದು ಟೋಟಲ್ ಸರ್ಫೇಸ್ ಏರಿಯಾ ಆಯ್ತು. 2 pi r ಇಂಟು h ಪ್ಲಸ್ r. ಹಾಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ 2 pi RH. ಇನ್ನು ಕಮಿಂಗ್ ಟು ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ವಾಲ್ಯೂಮ್ ಅಂತ ಹೇಳಿದ್ರೆ ಈ ಸಿಲಿಂಡರ್ ನ ಒಳಗೆ ಎಷ್ಟು
ತುಂಬಿಸಬಹುದು ನಾವು. ವಾಟ್ ಈಸ್ ದಿ ಕೆಪಾಸಿಟಿ ಆಫ್ ದಿಸ್ ಸಿಲಿಂಡರ್ ಅಂತ ಹೇಳುವಂತದ ನಾವು ವಾಲ್ಯೂಮ್ ಅಂತ ಹೇಳಿ ಕರಿತೇವೆ. ಅದು ಪೈ ಆರ್ ಸ್ಕ್ವೇರ್ ಹೆಚ್. ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಇಸ್ ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ ಆರ್ ಅಂತ ಹೇಳಿದ್ರೆ ರೇಡಿಯಸ್, ಹೆಚ್ ಅಂತ ಹೇಳಿದ್ರೆ ಹೈಟ್ ಆಫ್ ದಿ ಸಿಲಿಂಡರ್. ಓಕೆ, ಸೊ ಈ ರೀತಿಯಾಗಿ ನಾವು CSA, TSA ಹಾಗೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅನ್ನ ಫೈಂಡ್ ಮಾಡಬಹುದು. ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಫಾರ್ ಕೋನ್, ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ನಾವು ವಿ ಹ್ಯಾವ್ ಅ ಕೋನ್. ಇಲ್ಲಿ ಕೋನ್ ಶೇಪ್ ಇದೆ. ಓಕೆ, ಸೊ ಇಲ್ಲಿ ಕೋನ್ ಅಲ್ಲಿ ಇರುವಂತದ್ದು ಕೂಡ ಕರ್ವ್ಡ್ ಸರ್ಫೇಸ್ ಏರಿಯಾ, ಹಾಗೆ ಕೆಳಗೆ ಇದು ಸರ್ಕ್ಯುಲರ್ ಪಾರ್ಟ್. ಓಕೆ, ಲೆಟ್ ಮೀ ಡ್ರಾ ದಿ ಇಮೇಜ್. ಕೆಳಗೆ ಇರುವಂತದ್ದು ಸರ್ಕ್ಯುಲರ್ ಪಾರ್ಟ್. ಓಕೆ, ಇಲ್ಲಿ ಸೆಂಟರ್ ಆಫ್ ದಿಸ್ ಸರ್ಕಲ್, ಇದು ರೇಡಿಯಸ್. ಸರ್ಕ್ಯುಲರ್ ಪಾರ್ಟಿನ ಸೆಂಟರ್ ಇಂದ ಕೋನಿನ ಟ್ರಯಾಂಗ್ಯುಲರ್ ಟಿಪ್ಗೆ ಜಾಯಿನ್ ಮಾಡಿದಂಥದ್ದು, ದಟ್ ಇಸ್ ದಿ ಹೈಟ್ ಆಫ್ ದಿ ಕೋನ್. ಇದು ಹೈಟ್. ಹಾಗೆ ಈಚೆ ದಿಸ್ ಕಾರ್ನರ್ ಅಲ್ವಾ, ಈ ಟಾಪ್ ಇಂದ ಇಲ್ಲಿ ಕೆಳಗೆವರೆಗೆ ಇದನ್ನ ನಾವು ಸ್ಲ್ಯಾಂಟ್ ಹೈಟ್ ಅಂತ ಹೇಳಿ ಕರಿತೇವೆ, ಡಿನೋಟೆಡ್ ಬೈ ಎಲ್. ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್, ಹೆಚ್ ಇಸ್ ಹೈಟ್ ಆಫ್ ದಿ ಕೋನ್, ಆರ್ ಇಸ್ ದಿ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾರ್ಟ್. ಓಕೆ, ಆರ್ ಅಂದ್ರೆ ರೇಡಿಯಸ್, ಹೆಚ್ ಇಸ್ ದಿ ಹೈಟ್ ಆಫ್ ದಿ ಕೋನ್, ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್. ಓಕೆ, ಈಗ ಕೋನಿಗೆ ಫಾರ್ಮುಲಾವನ್ನ ಬರೆಯುವ. ಸಿಲಿಂಡರ್ ಆಯ್ತು, ಕೋನ್. ಸೊ ಕೋನಿನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಕೆಳಗಿನ ಸರ್ಕ್ಯುಲರ್ ಪಾರ್ಟ್ ಅನ್ನ ಬಿಟ್ಟು ಉಳಿದಿರುವಂತಹ ಪಾರ್ಟ್, ಓಕೆ, ದಟ್ ಇಸ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದನ್ನ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಪೈ ಆರ್ ಎಲ್. ಓಕೆ, ಪೈ ಆರ್ ಎಲ್ ಇಸ್ ದಿ ಫಾರ್ಮುಲಾ ಟು ಫೈಂಡ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಈಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ ಅಂತ ಹೇಳಿದ್ರೆ ಈ ಕರ್ವ್ಡ್ ಪಾರ್ಟ್ ಬಂತು, ಜೊತೆಗೆ ಕೆಳಗಿನ ಸರ್ಕ್ಯುಲರ್ ಪಾರ್ಟ್. ಓಕೆ, ಸೊ ಇಲ್ಲಿ ಪೈ ಆರ್ ಎಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏರಿಯಾ ಆಫ್ ದಿಸ್ ಸರ್ಕಲ್, ಇದರ ಏರಿಯಾ ಪೈ ಆರ್ ಸ್ಕ್ವೇರ್. ಸೊ ಪ್ಲಸ್ ಪೈ ಆರ್ ಸ್ಕ್ವೇರ್, ಪ್ಲಸ್ ಪೈ ಆರ್ ಸ್ಕ್ವೇರ್ ಆದಾಗ ಇಲ್ಲಿ ಪೈ ಆರ್ ಕಾಮನ್, ಉಳಿದಿರುವಂತದ್ದು ಎಲ್ ಪ್ಲಸ್ ಆರ್. ಸೊ ದಿ ಫಾರ್ಮುಲಾ ಟು ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ನೆಕ್ಸ್ಟ್ ಕಮಿಂಗ್ ಟು ದಿ ವಾಲ್ಯೂಮ್. ವಾಲ್ಯೂಮ್ ಅಂತ ಹೇಳಿದ್ರೆ ಈ ಕೋನ್ ಒಳಗಡೆ ನಾನು ಎಷ್ಟು ಕಡಲೆಕಾಯಿಗಳನ್ನ ಹಾಕೊಳ್ಬಹುದು ಅಥವಾ ಎಷ್ಟು ಚರ್ಮುರಿಯನ್ನ ನಾನು ಹಾಕೊಳ್ಬಹುದು. ಓಕೆ, ಅದರ ಮೇಲೆ ಈ ರೀತಿ ನಿಲ್ಲಿಸ್ಲಿಕ್ಕೆಲ್ಲ ಲೆವೆಲ್ ಆಗಿ ಎಷ್ಟು ಚರ್ಮುರಿ ಇದರೊಳಗೆ ನಾನು ತುಂಬಿಸ್ಕೊಂಡು ತಿನ್ಬಹುದು. ಚರ್ಮುರಿ ಬೇಕು ಅನ್ನಿಸ್ತಾ ಇದೆಯಾ? ಈಗ್ಲೇ ಅಮ್ಮನ ಹತ್ರ ಹೇಳಿ, ಓಕೆ, ಮಾಡಿಸ್ಕೊಂಡು ತಿನ್ನಿ. ಅಥವಾ ಇದರಲ್ಲಿ ಎಷ್ಟು ಕಡಲೆಪುರಿಯನ್ನ ನಾನು ತುಂಬಿಸ್ಕೊಂಡು ತಿನ್ಬಹುದು. ಓಕೆ, ಸೊ ದಟ್ ಇಸ್ ದಿ ಕೆಪಾಸಿಟಿ ಆಫ್ ದಿಸ್ ಕೋನ್. ಅದನ್ನ ನಾವು ವಾಲ್ಯೂಮ್ ಅಂತ ಹೇಳಿ ಕರಿತೇವೆ. ಅದು 1/3 ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, 1/3 ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಹೇಳುವಂತದ್ದು ಕೋನಿನ ವಾಲ್ಯೂಮ್ ಆಗಿರ್ತದೆ. ನಾವು ವಿ ಹ್ಯಾವ್ ಟು ಡಿಸ್ಕಸ್ ಇಟ್ ಫಾರ್ ಸ್ಪಿಯರ್ ಹಾಗೆ ಹೆಮಿಸ್ಪಿಯರ್. ಪಟ್ ಅಂತ ಸ್ಪಿಯರ್ ಮತ್ತೆ ಹೆಮಿಸ್ಪಿಯರ್ ಅನ್ನ ಹಿಡ್ಕೊಂಡು ಬರ್ತೇನೆ. ಹೇ ಮಕ್ಳೆ, ಸ್ಪಿಯರ್ ಹಾಗೆ ಹೆಮಿಸ್ಪಿಯರ್ ಅನ್ನ ತಂದಿದ್ದೇನೆ. ಕಳ್ಳೆಪುರಿ ಚರ್ಮುರಿ ಅಂತ ಹೇಳ್ತಾ ನಾನಿಲ್ಲಿ ಕೋನ್ ಅಲ್ಲಿ ಸ್ಲ್ಯಾಂಟ್ ಹೈಟ್ ಫೈಂಡ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸುದನ್ನ ಮತ್ತೆ. ಸೊ ಇಲ್ಲಿ ನೋಡಿ, ಕೋನ್ ಅಲ್ಲಿ ಸ್ಲ್ಯಾಂಟ್ ಹೈಟ್ ಇದೆ ಅಂತ ಹೇಳಿದೆ ಅಲ್ವಾ, ಎಲ್ ಆ ಸೈಡ್ ಪಾರ್ಟ್ ಏನಿದೆ ಅದು ಸ್ಲ್ಯಾಂಟ್ ಹೈಟ್ ಅಂತ ಹೇಳಿ ಕರಿತೇವೆ. ಅದನ್ನ ಹೇಗೆ ಫೈಂಡ್ ಮಾಡಬಹುದು? ಸೊ ಇಲ್ಲಿ ನೋಡಿ, ಹಿಯರ್ ಈ ಪಾರ್ಟ್ ಏನಿದೆ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ. ಹೆಚ್ ಮತ್ತೆ ಎಲ್ ಮತ್ತೆ ಆರ್ ಇರುವಂತದ್ದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಆಂಗಲ್ 90 ಡಿಗ್ರಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ ಕಾರಣ ನೀವೇನ್ ಮಾಡ್ಬೋದು, ಪೈಥಾಗರಸ್ ರೂಲ್ ಅನ್ನ ಅಪ್ಲೈ ಮಾಡ್ಕೊಂಡು ಇಲ್ಲಿ ಸ್ಲ್ಯಾಂಟ್ ಹೈಟ್ ಅನ್ನ ಫೈಂಡ್ ಮಾಡ್ಬೋದು. ಓಕೆ, ಅದು ಕೋನಿಗೆ ಮಾತ್ರ ಇರುವಂತದ್ದು. ಸೊ ಇಲ್ಲಿ ಒಂದು ಬರಿತೇನೆ, ಸ್ಲ್ಯಾಂಟ್ ಹೈಟ್ ಎಲ್. ಪೈಥಾಗರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಹೇಗೆ ಬರಿತೇವೆ ನಾವು, ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂದ್ರೆ ಎಲ್ ಸ್ಕ್ವೇರ್, ದಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್ ಅಂದ್ರೆ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಯ್ತು. ಹೆಚ್ ಇಸ್ ಹೈಟ್, ಆರ್ ಇಸ್ ದಿ ರೇಡಿಯಸ್. ಎಲ್ ಬೇಕು, ಇಲ್ಲಿ ಎರಡು ಸೈಡ್ ಅಲ್ಲೂ ಸ್ಕ್ವೇರ್ ರೂಟ್ ಅನ್ನು ಹಾಕೊಂಡ್ರೆ ಇಲ್ಲಿ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಲ್ ಉಳಿತದೆ. ಸೊ ಹಿಯರ್ ವಿ ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ, ಸೊ ಸ್ಲ್ಯಾಂಟ್ ಹೈಟ್ ಎಲ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ,
ನೀವು ನನ್ನ ಹಾಗೆ ಮರ್ತು ಬಿಡಬೇಡಿ, ಎಲ್ಲ ಫಾರ್ಮುಲಾಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಚರ್ಮುರಿ ಕಡಲೆಪುರಿ ಯಾವಾಗ್ಲೂ ತಿನ್ಕೊಳ್ಬಹುದು. ಒಂದ್ಸಲ ಇಲ್ಲಿ ಫಾರ್ಮುಲಾ ಮಿಸ್ ಆದ್ರೆ ನಿಮ್ಮ ಆನ್ಸರ್ಸ್ ರಾಂಗ್ ಆಗ್ತದೆ. ಸೊ ಮೇಕ್ ಶ್ಯೂರ್ ಯು ಲಿಸ್ಟ್ ಆಲ್ ದಿ ಫಾರ್ಮುಲಾಸ್. ಸ್ಪಿಯರ್ ಹಾಗೆ ಹೆಮಿಸ್ಪಿಯರ್. ಸೊ ಮೊದಲಿಗೆ ಹೆಮಿಸ್ಪಿಯರ್ ಅನ್ನ ಬರ್ಕೊಳ್ವಾ. ಹೆಮಿಸ್ಪಿಯರ್ ಡಯಾಗ್ರಾಮ್ ಅನ್ನ ಇಲ್ಲಿ ಮಾಡ್ತೇನೆ. ಸಿ, ಹೆಮಿಸ್ಪಿಯರ್ ಅಂತ ಹೇಳಿದ್ರೆ ಹಾಫ್ ಆಫ್ ಅ ಸ್ಪಿಯರ್. ಸೊ ಇದು ದಿಸ್ ವುಡ್ ಬಿ ಯುವರ್ ಹೆಮಿಸ್ಪಿಯರ್. ಓಕೆ, ಈ ರೀತಿ ಇಲ್ಲಿ ಸೆಂಟರ್ ಅಂಡ್ ದಿಸ್ ಇಸ್ ದಿ ರೇಡಿಯಸ್. ಓಕೆ, ಆಸ್ ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಇದು ಹೆಮಿಸ್ಪಿಯರ್, ಇದು ಸ್ಪಿಯರ್. ಓಕೆ, ಮೂಸಂಬಿ ಹಣ್ಣು ತಂದಿದ್ದೇನೆ. ಇನ್ನು ಇದನ್ನ ನೋಡಿ ಕೂಡ ಬಾಯಲ್ಲಿ ನೀರ್ ಸುರಿಸ್ತಾ ಕೂರ್ಬೇಡಿ, ಆಮೇಲೆ ನೀವು ತಂದು ತಿನ್ಕೊಳ್ಬಹುದು. ಈಗ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು, ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ಸ್ ಅಲ್ಲಿ ಇರುವಂತಹ ಎಲ್ಲ ಫಾರ್ಮುಲಾಸ್ ಅನ್ನ ಲಿಸ್ಟ್ ಮಾಡಿ ಕಲ್ತ್ಕೊಳ್ಳುವಂತದ್ದು. ಓಕೆ, ಸೊ ಇಲ್ಲಿ ದಿಸ್ ಇಸ್ ದಿ ಸ್ಪಿಯರ್. ಓಕೆ, ಸೊ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ, ಇಲ್ಲೊಂದು ಸರ್ಕಲ್ ಇದೆ. ಓಕೆ, ದಿಸ್ ಇಸ್ ದ ಹೆಮಿಸ್ಪಿಯರ್. ಸಾರಿ, ಸ್ಪಿಯರ್ ಅಲ್ಲ, ಹೆಮಿಸ್ಪಿಯರ್. ಇದು ಸ್ಪಿಯರ್, ಮೂಸಂಬಿ ಹಣ್ಣು ಅಥವಾ ಕಿತ್ತಳೆ ಹಣ್ಣು, ಆರ್ ಯು ಕ್ಯಾನ್ ಕನ್ಸಿಡರ್ ಬಾಲ್ ಅಲ್ವಾ. ನಾವು ಹುಡುಗರು ಎಲ್ಲ ಕ್ರಿಕೆಟ್ ಆಟ ಆಡ್ಲಿಕ್ಕೆ ಅಂತ ಹೇಳಿ ಯಾವಾಗ್ಲೂ ಬಾಲ್ ಇಟ್ಕೊಂಡು ತಿರುಗ್ತಾ ಇರ್ತದೆ. ಸೊ ಬಾಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಪಿಯರ್. ಈಗ ವಿ ಆರ್ ಸ್ಪೀಕಿಂಗ್ ಅಬೌಟ್ ಹೆಮಿಸ್ಪಿಯರ್. ಓಕೆ, ಸೊ ಇದು ಹಾಫ್ ಪಾರ್ಟ್ ಆಫ್ ಅ ಸ್ಪಿಯರ್. ಓಕೆ, ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ, ಹಾಗೆ ಸರ್ಕ್ಯುಲರ್ ಪಾರ್ಟ್ ಇರುವಂತದ್ದು. ಇಲ್ಲಿ ಸರ್ಕ್ಯುಲರ್ ಪಾರ್ಟಿನ ರೇಡಿಯಸ್ ಆರ್. ಓಕೆ, ಈಗ ಹೆಮಿಸ್ಪಿಯರ್ ನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ ದಟ್ ಇಸ್ 2πr². 2πr² ಅನ್ನ ಯೂಸ್ ಮಾಡ್ಕೊಂಡು ನಾವು ಕರ್ವ್ಡ್ ಸರ್ಫೇಸ್ ಅನ್ನ ಫೈಂಡ್ ಮಾಡ್ತೇವೆ. ಹಾಗೆ ಟೋಟಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಇಸ್ 3πr². r ಅಂದ್ರೆ ರೇಡಿಯಸ್. ನೆಕ್ಸ್ಟ್ ಕಮಿಂಗ್ ಟು ವಾಲ್ಯೂಮ್. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಇಸ್ 1/3πr³. ಓಕೆ, CSA 2πr², TSA 3πr², ಹಾಗೆ ವಾಲ್ಯೂಮ್ 1/3πr³. ಈಗ ಕಮಿಂಗ್ ಟು ದಿ ಸ್ಪಿಯರ್. ಓಕೆ, ಸ್ಪಿಯರ್ ಇಸ್ ಹಿಯರ್. ಸ್ಪಿಯರ್ ಅಂತ ಹೇಳಿದ್ರೆ ಸರ್ಕಲಿನ 3D ಶೇಪ್. ಓಕೆ, ಐ ವಿಲ್ ಡಿನೋಟ್ ಇಟ್ ಲೈಕ್ ದಿಸ್, ಡಿಫರೆನ್ಸ್ ಗೊತ್ತಾಗ್ಲಿಕ್ಕೆ. ಆಮೇಲೆ ಅದನ್ನ ಸರ್ಕಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ದಿಸ್ ಇಸ್ ಅ ಸ್ಪಿಯರ್. ಓಕೆ, ಸ್ಪಿಯರ್ ಅಲ್ಲಿ ಇಲ್ಲಿ ನೀವು ನೋಡಿದ್ರೆ ಯಾವುದೇ ಡಿಫರೆನ್ಸ್ ಇಲ್ಲ, ಹಾಗಾಗಿ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳುವಂತಹ ಕಾನ್ಸೆಪ್ಟ್ ಇಲ್ಲ ಸ್ಪಿಯರ್ ಗೆ. ಓಕೆ, ಸೊ ನೋ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಬಟ್ ಇರುವಂತದ್ದು ಕಂಪ್ಲೀಟ್. ಇದನ್ನ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತಾನೆ ಕರಿತೇವೆ. ಸೊ ದಿಸ್ ಇಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ, ದಟ್ ಇಸ್ 4πr². ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸ್ಪಿಯರ್ 4πr². ಈಗ ಕಮಿಂಗ್ ಟು ದಿ ವಾಲ್ಯೂಮ್, ಇಲ್ಲಿ 4/3πr³. ಓಕೆ, ಇಲ್ಲಿ ನೋಡಿ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಲ್ಲಿ ನಾನು ಬರ್ದದ್ದು ಮಿಸ್ಟೇಕ್ ಆಗಿದೆ. ಇಲ್ಲಿ 2/3πr³. ಓಕೆ, 2/3πr³ ಅಂತ ಹೇಳುವಂತದ್ದು ಹೆಮಿಸ್ಪಿಯರ್ ನ ವಾಲ್ಯೂಮ್, ಹಾಗೆ ಸ್ಪಿಯರ್ ಇದು 4/3πr³. ಯಾವುದೇ ಮಿಸ್ಟೇಕ್ ಮಾಡಬೇಡಿ, ನಾನು ಇಲ್ಲಿ ಚೇಂಜ್ ಮಾಡಿದನ ನೋಟ್ ಮಾಡ್ಕೊಳ್ಳಿ. ಸೊ ಫಾರ್ಮುಲಾ ಬರೆಯುವಾಗ ಮಿಸ್ಟೇಕ್ ಆಯ್ತು. ದಿಸ್ ಇಸ್ 2/3πr³, ಸ್ಪಿಯರ್ 4/3πr³. ಓಕೆ, ಸೊ ಹಾಗೆ ಇಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಗೆ ಯೂನಿಟ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ನಾವು ಏರಿಯಾದ ಬಗ್ಗೆ ಮಾತಾಡ್ತಿರೋದು, ಹಾಗಾಗಿ ಇಲ್ಲಿ ಯೂನಿಟ್ಸ್ ಬಂದು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್. ಹಾಗಾಗಿ ಯೂನಿಟ್ ಅನ್ನ ನಾನು ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಬರಿತೇನೆ. ಇದರ ಯೂನಿಟ್ಸ್ ಸ್ಕ್ವೇರ್ ಯೂನಿಟ್ಸ್. ಟೋಟಲ್ ಸರ್ಫೇಸ್ ಏರಿಯಾದು ಕೂಡ ಸ್ಕ್ವೇರ್ ಯೂನಿಟ್ಸ್. ಅಲ್ಲಿ ಮೆಷರ್ಮೆಂಟ್ಸ್ ಎಲ್ಲ ಸೆಂಟಿಮೀಟರ್ ಅಲ್ಲಿ ಇದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಅಲ್ಲಿ ಇದ್ರೆ ಮೀಟರ್ ಸ್ಕ್ವೇರ್, ಮಿಲಿಮೀಟರ್ ಅಲ್ಲಿ ಇದ್ರೆ ಮಿಲಿಮೀಟರ್ ಸ್ಕ್ವೇರ್. ಓಕೆ, ಅದೇ ವಾಲ್ಯೂಮ್ಗೆ ಬಂದ್ರೆ ವಾಲ್ಯೂಮ್ ಅಂತ ಹೇಳುವಾಗ ನಾವು ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಹೇಳುವಂತದ್ದು, ಹಾಗಾಗಿ ಇಲ್ಲಿ ಯೂನಿಟ್ಸ್ ಕ್ಯೂಬಿಕ್ ಯೂನಿಟ್ಸ್. ಓಕೆ, ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ವಾಲ್ಯೂಮ್ ಅನ್ನ ಹೇಳ್ತೇವೆ. ಸೊ ಇದಿಷ್ಟು ಕಾನ್ಸೆಪ್ಟ್ ನಮ್ಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಇಂದ ಇಂಪಾರ್ಟೆಂಟ್ ಆಗಿ ಗೊತ್ತಿರಲೇಬೇಕಾದಂಥದ್ದು. ಈ ಫಾರ್ಮುಲಾಸ್ ಎಲ್ಲವೂ ನಿಮ್ಗೆ ತಿಳಿದಿರ್ಬೇಕು. ಇದರ ಜೊತೆಗೆ ಇಲ್ಲಿ ಫಾರ್ಮುಲಾಸ್ ಅನ್ನ ಕಲ್ತ್ರೆ ಮಾತ್ರ ಸಾಲುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರುವಂತದ್ದು ತುಂಬಾ ಸಿಂಪಲ್ ಅಲ್ವಾ. ರೇಡಿಯಸ್ ಕೊಟ್ಟು ಹೈಟ್ ಕೊಟ್ಟು ನಿಮ್ಗೆ
ಏರಿಯಾ ಫೈಂಡ್ ಮಾಡಿ, ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಿ ಅಥವಾ ವಾಲ್ಯೂಮ್ ಫೈಂಡ್ ಮಾಡಿ ಅಂತ ಹೇಳಿ ಕೇಳುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಆಗುವಾಗ ಅಷ್ಟು ಈಸಿ ಪ್ರಾಬ್ಲಮ್ಸ್ ಅಂತೂ ನಿಮ್ಗೆ ಕೊಡುದೇ ಇಲ್ಲ. ವಾಟ್ ದೇ ಎಕ್ಸ್ಪೆಕ್ಟ್ ಯು ಇಸ್ ಟು ಸಾಲ್ವ್ ದಿ ಕಂಬೈನ್ಡ್ ಪ್ರಾಬ್ಲಮ್ಸ್. ಓಕೆ, ಇಲ್ಲಿ ಒಂದು ಹೆಮಿಸ್ಫಿಯರ್ ಇದೆ, ಅದನ್ನ ನಾವು ಸಿಲಿಂಡರ್ ನ ಮೇಲೆ ಪ್ಲೇಸ್ ಮಾಡಿದ್ದೇವೆ. ಹಾಗಿದ್ರೆ ಅದರ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು, ಅದನ್ನ ಗಿಫ್ಟ್ ರ್ಯಾಪ್ ಮಾಡ್ಬೇಕಿದ್ರೆ ಎಷ್ಟು ಕವರ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ ಕಂಬೈನ್ಡ್ ಪ್ರಾಬ್ಲಮ್ಸ್ ಅನ್ನ ನೋಡ್ತಾರೆ. ಒಂದೆರಡು ಎಕ್ಸಾಂಪಲ್ ಅನ್ನ ಓರಲ್ ಆಗಿ ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಲೆಟ್ ಅಸ್ ಸಿ ದಿ ಕಂಬೈನ್ಡ್ ಪ್ರಾಬ್ಲಮ್ಸ್ ನಾವು. ಈಗ ನಾವು ಡಿಸ್ಕಸ್ ಮಾಡ್ಬೇಕಾಗಿರುವಂತದ್ದು ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಇದರಲ್ಲಿ ಮೊದಲಿಗೆ ಏರಿಯಾಗಳನ್ನ ಯಾವ ರೀತಿಯಾಗಿ ಫೈಂಡ್ ಮಾಡ್ಲಿಕ್ಕೆ ಕೇಳ್ಬೋದು ವಿತ್ ರೆಸ್ಪೆಕ್ಟ್ ಟು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿ. ಒಂದೆರಡು ಜಸ್ಟ್ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಒಂದು ಸಿಲಿಂಡರ್ ಅನ್ನ ಕೊಟ್ಟಿರ್ತಾರೆ. ಸಿಲಿಂಡರ್ ಅನ್ನ ಕೊಟ್ಟು ಈ ಸಿಲಿಂಡರ್ ನ ಮೇಲೆ ಒಂದು ಕೋನ್ ಅನ್ನ ಪ್ಲೇಸ್ ಮಾಡಿದ್ದೇವೆ. ಓಕೆ, ಎ ಕೋನ್ ಇಸ್ ಪ್ಲೇಸ್ಡ್ ಓವರ್ ಅ ಸಿಲಿಂಡರ್ ಅಂತ ಹೇಳಿ ಹೇಳಿದ್ರೆ, ಸೊ ಈಗ ಇಲ್ಲಿ ಅಪ್ಪರ್ ಪಾರ್ಟ್ ಅಲ್ಲಿ ಕೋನ್ ಕವರ್ ಆಗಿದೆ, ಆಮೇಲೆ ಇರುವಂತದ್ದು ಸಿಲಿಂಡರ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಅ ಸಿಲಿಂಡರ್. ಈಗ ರಿಲೇಟೆಡ್ ಟು ಏರಿಯಾ ಆದಾಗ ಇಲ್ಲಿ ಏನ್ ಕೇಳ್ಬೋದು ಕ್ವೆಶನ್ ಅಂತ ಹೇಳಿದ್ರೆ, ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ನಮ್ಗೆ ಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಬೇಕಾಗಿರುವಂತದ್ದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂತ ಹೇಳಿದಾಗ ನಮ್ಗೆ ಈ ಕೋನ್ ಏನಿದೆ ಅದರ ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕು. ಯಾಕೆಂತ ಹೇಳಿದ್ರೆ ಈ ಒಳಗಡೆ ಪಾರ್ಟ್ ಏನಿದೆ ಅದು ಕವರ್ ಆಗಿರುವಂತದ್ದು, ಸಿಲಿಂಡರ್ ನ ಮೇಲೆ ಕೋನ್ ಅನ್ನ ಪ್ಲೇಸ್ ಮಾಡಿರುವಂತದ್ದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಇಲ್ಲಿ ಸಿಲಿಂಡರ್ ಇದೆ, ಕೋನ್ ಇದೆ, ಸಿಲಿಂಡರ್ ನ ಮೇಲೆ ಕೋನ್ ಅನ್ನ ಈ ರೀತಿ ಇಟ್ಟಿದ್ದಾರೆ. ಸೊ ನಾವ್ ಇಲ್ಲಿ ಫೈಂಡ್ ಮಾಡಬೇಕಾಗಿರುವಂತದ್ದು ಏನು, ಇದರ ಟೋಟಲ್ ಸರ್ಫೇಸ್ ಏರಿಯಾ. ಈಗ ಇದಕ್ಕೆ ನಾನು ಪೇಂಟ್ ಮಾಡಬೇಕು, ಈ ಶೇಪ್ ಅನ್ನ ನಾನು ಪೇಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಏರಿಯಾ ಅಲ್ಲಿದೆ ಅಂತ ಹೇಳಿ ನಾನು ನೋಡ್ಕೊಳ್ಬೇಕು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಹೇಳುವಾಗ ಈ ಸರ್ಕಲ್ ಕೋನಿನ ಕೆಳಗಿನ ಸರ್ಕ್ಯುಲರ್ ರೀಜನ್ ಬರುವುದಿಲ್ಲ, ಸಿಲಿಂಡರ್ ನ ಮೇಲಿನ ಸರ್ಕ್ಯುಲರ್ ರೀಜನ್ ಕೂಡ ಬರುವುದಿಲ್ಲ. ಸೊ ಈ ರೀತಿ. ಓಕೆ, ಸೊ ದಿಸ್ ಇಸ್ ಹೌ, ಇಷ್ಟೇ ಬೇಕಾಗುವಂತದ್ದು. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ ಕೂಡಲೇ ಇಲ್ಲಿ CSA ಆಫ್ ಕೋನ್ ಬಂತು, ಜೊತೆಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಕೂಡ ಬರುವುದಿಲ್ಲ, ಯಾಕೆಂದ್ರೆ ಮೇಲಿನ ಸರ್ಕ್ಯುಲರ್ ಪಾರ್ಟ್ ಅನ್ನ ನಾವು ಕನ್ಸಿಡರ್ ಮಾಡ್ತಿಲ್ಲ. ಸೊ ಇದ್ರ ಜೊತೆಗೆ ಏನು ಆಡ್ ಮಾಡಬೇಕು ನಾವು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಪ್ಲಸ್ CSA ಆಫ್ ಸಿಲಿಂಡರ್ ಮಾಡಬೇಕು, ಜೊತೆಗೆ ಕೆಳಗಿನ ಸರ್ಕ್ಯುಲರ್ ಪಾರ್ಟ್ ಪ್ಲಸ್ ಏರಿಯಾ ಆಫ್ ಸರ್ಕಲ್ ಮಾಡಬೇಕು, ಪ್ಲಸ್ ಏರಿಯಾ ಆಫ್ ಸರ್ಕಲ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಗೆ ಕೋನಿನ ಫಾರ್ಮುಲಾ ಏನು ಅದನ್ನ ಬರ್ಕೊಳ್ಳಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಹಾಗೆ ಏರಿಯಾ ಆಫ್ ಸರ್ಕಲ್ ಗೆ ಫಾರ್ಮುಲಾವನ್ನ ಬರ್ಕೊಂಡು ಇಲ್ಲಿ ಮೆಜರ್ಮೆಂಟ್ಸ್ ನಮ್ಗೆ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಶೇಪ್ ಫೈಂಡ್ ಮಾಡಬಹುದು. ಈಗ ಇಲ್ಲಿ ಈ ಕಂಪ್ಲೀಟ್ ಸಿಲಿಂಡರ್ ನ ಬದಲು ನಮ್ಗೆ ಹಾಲೋ ಸಿಲಿಂಡರ್ ಅಂತ ಹೇಳಿ ಕೊಟ್ಟಿದ್ರೆ, ಸೊ ಈ ರೀತಿಯಾಗಿ ಹಾಲೋ ಸಿಲಿಂಡರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಆಗ ಯಾವ ರೀತಿಯಾಗಿ ನಾವಿಲ್ಲಿ ಬರ್ಕೊಳ್ಬಹುದು ಅಂತ ಹೇಳಿ. ಸೊ ಈಗ ಹಾಲೋ ಸಿಲಿಂಡರ್ ಅಂತ ಹೇಳಿದಾಗ ಏನು ಡಿಫರೆನ್ಸ್ ಬರ್ತದೆ, ಈ ಸರ್ಕ್ಯುಲರ್ ಪಾರ್ಟ್ ಇರುವುದಿಲ್ಲ. ಸೊ ಇನ್ ಕೇಸ್ ಆಫ್ ಹಾಲೋ ಸಿಲಿಂಡರ್, ಹಾಲೋ ಸಿಲಿಂಡರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಅದರ ಟೋಟಲ್ ಸರ್ಫೇಸ್ ಏರಿಯಾಗೆ ಆಗುವಾಗ CSA ಆಫ್ ಕೋನ್ ಪ್ಲಸ್ CSA ಆಫ್ ಸಿಲಿಂಡರ್ ಮಾತ್ರ. ಇಲ್ಲಿ ಪ್ಲಸ್ ಏರಿಯಾ ಆಫ್ ಸರ್ಕಲ್ ಅನ್ನ ಇನ್ಕ್ಲೂಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಯಾವಾಗ ಸಿಲಿಂಡರ್ ಹಾಲೋ ಆಗಿದ್ದಾಗ. ಹಾಲೋ ಸಿಲಿಂಡರ್ ಆಗಿದ್ದಾಗ ನಾವು ಇಲ್ಲಿ ಪೇಂಟ್ ಮಾಡಬೇಕು ಮತ್ತೆ ಇಲ್ಲಿ ಪೇಂಟ್ ಮಾಡಬೇಕು. ಸೊ ಈ ರೀತಿಯಾಗಿ ಏರಿಯಾಗೆ ರಿಲೇಟೆಡ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಇಂದ ಪ್ರಾಬ್ಲಮ್ಸ್ ಕೇಳ್ತಾರೆ. ಇಲ್ಲಿ ಕೋನಿನ ಬದಲು ದೇ ಕ್ಯಾನ್ ಗಿವ್ ಯು ಅ ಹೆಮಿಸ್ಪಿಯರ್. ಈ ರೀತಿ ಇದರ ಮೇಲೆ ಒಂದು ಹೆಮಿಸ್ಪಿಯರ್ ಇದೆ ಅಂತ ಹೇಳಿ ಕ್ವೆಶನ್ ಅನ್ನ ಕೊಡ್ಬೋದು. ಸೊ ಈ ರೀತಿಯಾಗಿ ಕಾಂಬಿನೇಷನ್ಸ್ ರಿಲೇಟೆಡ್ ಟು ಏರಿಯಾ ಕ್ವೆಶನ್ ಕೇಳ್ತಾರೆ. ಅದೇ ರೀತಿ ರಿಲೇಟೆಡ್ ಟು ವಾಲ್ಯೂಮ್. ಸೊ ಇಲ್ಲಿ ನೀವು ಮಂಡೆ ಓಡಿಸ್ಬೇಕಾದ ಎಲ್ಲಿ, ವೇರ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ ಅಂತ ಹೇಳಿದ್ರೆ, ಯಾವ ಶೇಪ್ ಕೊಟ್ಟಿದ್ದಾರೆ ಅಲ್ಲಿ ಯಾವೆಲ್ಲ ಪ್ಯಾರಾಮೀಟರ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ತಗೊಳ್ಬೇಕಾ,
ಟೋಟಲ್ ಸರ್ಫೇಸ್ ಏರಿಯಾ ತಗೊಳ್ಬೇಕಾ, ವಾಲ್ಯೂಮ್ ಆದ್ರೆ ಯಾವ್ದರ ವಾಲ್ಯೂಮ್ ಅನ್ನ ತಗೊಳ್ಬೇಕು, ಆಡ್ ಮಾಡ್ಬೇಕಾ, ಸಬ್ಟ್ರಾಕ್ಟ್ ಮಾಡ್ಬೇಕಾ, ಇಷ್ಟೇ ಡಿಸೈಡ್ ಮಾಡೋದ್ರಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಬೇಕಾಗಿರುವಂತದ್ದು. ಅದು ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, ಜಸ್ಟ್ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಯಾರು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಚಾಪ್ಟರ್ ಅಲ್ಲಿ ಟೆಸ್ಟ್ ಮಾಡುವಂತದ್ದು ನಿಮ್ಗೆ ಅಪ್ಲಿಕೇಶನ್ ತಿಳಿದಿದ್ಯಾ, ಯಾವ ರೀತಿಯಾಗಿ ಯೂಸ್ ಮಾಡ್ತೀರಿ ಅಂತ ಹೇಳಿ. ಇಲ್ಲಿ ಈಗ ಲೆಟ್ ಮಿ ಕನ್ಸಿಡರ್ ಅ ಸಿಲಿಂಡರ್. ಓಕೆ, ಒಂದು ಸಿಲಿಂಡರ್ ಇದೆ, ಹಾಗೆ ಅದರ ಮೇಲೆ ಒಂದು ಕೋನ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ನಾನು ಯಾಕೆ ಸಿಲಿಂಡರ್ ಮತ್ತೆ ಕೋನೆ ತಗೊಂಡೆ ಅಂತ ಹೇಳಿದ್ರೆ, ನಾನು ತಗೊಂಡಿರುವ ಶೇಪ್ಸ್ ಅಲ್ಲಿ ಕೋನ್ ಮತ್ತೆ ಸಿಲಿಂಡರ್ ಕರೆಕ್ಟ್ ಆಗಿ ಫಿಟ್ ಆಗ್ತಾ ಇದೆ. ಅದು ಒಂದೇ ರೀಸನ್ ಗೆ ನಾನು ನಿಮ್ಗೆ ಕೋನ್ ಮತ್ತೆ ಸಿಲಿಂಡರ್ ಅಂತ ಹೇಳ್ತಿದ್ದೇನೆ. ಇದು ಮಾತ್ರ ಅಲ್ಲ, ಬೇರೆಲ್ಲ ಶೇಪ್ಸ್ ನಾವು ಕಲ್ತಿದ್ದೇವಲ್ಲ, ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಹೆಮಿಸ್ಪಿಯರ್, ಸ್ಪಿಯರ್, ಎಲ್ಲದರಲ್ಲಿ ಕೂಡ ಕಾಂಬಿನೇಷನ್ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ನನಗೆ ಇಲ್ಲಿ ವಿತ್ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗುವ ಕಾರಣ ನಾನು ಇದನ್ನೇ ತಗೊಂಡೆ. ಓಕೆ, ಫೈಂಡ್ ದಿ ಟೋಟಲ್ ವಾಲ್ಯೂಮ್ ಅಂತ ಹೇಳಿ ಕೇಳ್ತಾರೆ. ಓಕೆ, ಇಲ್ಲಿ ಟೋಟಲ್ ವಾಲ್ಯೂಮ್ ಅಂತ ಕೇಳಿದ ಕೂಡಲೇ ನಾವೇನ್ ಮಾಡ್ಬೇಕು, ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಮಾಡಿದ್ರೆ ಆಯ್ತು. ಸೊ ಇದರ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಈ ರೀತಿಯಾಗಿ ಮಾಡಬಹುದು. ಈಗ ಇನ್ನೊಂದು, ಸೇ ಯು ಹ್ಯಾವ್ ಅ ಸಿಲಿಂಡರ್. ಓಕೆ, ಸಿಲಿಂಡರ್ ನ ಒಳಗೆ ಒಂದು ಹೆಮಿಸ್ಪಿಯರ್ ಅನ್ನ ಪ್ಲೇಸ್ ಮಾಡಿದ್ದಾರೆ, ಅಥವಾ ಹೆಮಿಸ್ಪಿಯರ್ ಅನ್ನು ಕಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಈ ಸಿಲಿಂಡರ್ ಇಂದ ಫ್ರಮ್ ದಿಸ್ ಸಿಲಿಂಡರ್ ಇಲ್ಲಿ ಹೆಮಿಸ್ಪಿಯರ್ ಪಾರ್ಟ್ ಅನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಓಕೆ, ಹೆಮಿಸ್ಪಿಯರ್ ಹ್ಯಾಸ್ ಬಿನ್ ಕಟ್ ಔಟ್. ಓಕೆ, ಹೆಮಿಸ್ಪಿಯರ್ ಅಂದ್ರೆ ಈ ರೀಜನ್, ನಾನೀಗ ಶೇಡ್ ಮಾಡಿದಂತಹ ಪಾರ್ಟ್ ಅನ್ನ ಇಲ್ಲಿ ಕೊಟ್ಟ ಸಿಲಿಂಡರ್ ಇಂದ ಕಟ್ ಮಾಡಿ ತೆಗೆದಿದ್ದಾರೆ. ಈ ಶೇಪಿನ ವಾಲ್ಯೂಮ್ ಅನ್ನ ಫೈಂಡ್ ಮಾಡಬೇಕೀಗ ನಾವು. ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ, ಅದರಿಂದ ಕೋನ್ ಶೇಪಿನ ಪಾರ್ಟ್ ಅನ್ನ ಕಟ್ ಮಾಡಿ ತೆಗೆದಾಗ ಆ ಟ್ಯಾಂಕಿನ ಕೆಪಾಸಿಟಿ ಎಷ್ಟು ನೀರನ್ನ ಆ ಟ್ಯಾಂಕ್ ಅಲ್ಲಿ ನಾವು ಫಿಲ್ ಮಾಡಬಹುದು. ವಾಟ್ ಇಸ್ ದಿ ಕ್ವಾಂಟಿಟಿ ಆಫ್ ವಾಟರ್ ದಟ್ ಕ್ಯಾನ್ ಬಿ ಫಿಲ್ಡ್ ಇನ್ ಟು ಅ ಸಿಲಿಂಡರ್. ಅದರದ್ದು ಹೈಟ್, ಅದರ ರೇಡಿಯಸ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಅದರಿಂದ ಹೆಮಿಸ್ಪಿಯರ್ ಪಾರ್ಟ್ ಅನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಈಗ ಇದರ ವಾಲ್ಯೂಮ್ ಅನ್ನ ಹೇಗೆ ಫೈಂಡ್ ಮಾಡ್ತೀವಿ? ಇಲ್ಲಿ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕೀಗ ನಾವು, ವಾಲ್ಯೂಮ್ ಆಫ್ ಸಿಲಿಂಡರ್ ಅನ್ನ ಫಸ್ಟ್ ಗೆ ಫೈಂಡ್ ಮಾಡ್ಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್, ವಾಲ್ಯೂಮ್ ಆಫ್ ಸಿಲಿಂಡರ್ ಫೈಂಡ್ ಮಾಡಿದ್ರೆ ಸಿಲಿಂಡರ್ ನ ಕೆಪಾಸಿಟಿ ಸಿಕ್ಕಿತಾ? ಖಂಡಿತವಾಗಿ ಸಿಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ನಾವು ಹೆಮಿಸ್ಪಿಯರ್ ಪಾರ್ಟ್ ಅನ್ನ ಕಟ್ ಮಾಡಿ ತೆಗ್ದಾಗಿದೆ, ಮೈನಸ್ ಅಲ್ವಾ, ಕಟ್ ಮಾಡಿ ತೆಗ್ದಿರುವಂತದ್ದು ಪ್ರೀವಿಯಸ್ ಕೇಸ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿರುವಂತದ್ದು, ಅದರ ಮೇಲೆಗೆ ಕೆಪಾಸಿಟಿ ಜಾಸ್ತಿ ಆಯ್ತು. ಫುಲ್ ಇದ್ದಿದ್ರಿಂದ ಕಟ್ ಮಾಡಿ ತೆಗ್ದಿರುವಂತದ್ದು ಕೆಪಾಸಿಟಿ ಕಡಿಮೆ ಆಯ್ತು. ಸೊ ಮೈನಸ್ ಯಾವ್ದರ ವಾಲ್ಯೂಮ್, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸೊ ಈಗ ನಮ್ಗೆ ಇಲ್ಲಿ ಕೊಟ್ಟಂತಹ ಸಿಲಿಂಡರ್ ನ ಕೆಪಾಸಿಟಿ ಸಿಗ್ತದೆ. ಸೊ ಇಲ್ಲಿ ಇದು ರಿಲೇಟೆಡ್ ಟು ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಇಲ್ಲಿ ಏರಿಯಾಸ್, ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ಸ್ ಚಾಪ್ಟರ್ ಇಂದ ಇದೇ ರೀತಿಯ ಕ್ವೆಶನ್ಸ್ ಅನ್ನ ನಿಮ್ಗೆ ಕೇಳುವಂತದ್ದು. ಸೊ ಎಲ್ಲ ಫಾರ್ಮುಲಾಸ್ ಅನ್ನ ನೋಟ್ ಮಾಡಿ ಇಟ್ಕೊಂಡು ಚಂದ ಮಾಡಿ ಫಾರ್ಮುಲಾಸ್ ಅನ್ನ ಮೆಮೊರೈಸ್ ಮಾಡ್ಕೊಳ್ಳಿ. ಆಲ್ ದಿ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಬರೀ ಸಿಲಿಂಡರ್ ಅಥವಾ ನಿಮ್ಗೆ ಜಸ್ಟ್ ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್, ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿ ಕ್ವೆಶನ್ ಬರುವುದಿಲ್ಲ. Here all the questions you get are related to the combination of solids. Okay, combination of solids ಇಂದನೇ ಕ್ವೆಶನ್ ಅನ್ನ ಕೇಳುವಂತದ್ದು. ಹಾಗಾಗಿ ಯಾವುದನ್ನ ಕಂಬೈನ್ ಮಾಡಿ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದ ಕಾರಣ ಎಲ್ಲಾ ಫಾರ್ಮುಲಾಸ್ ಅನ್ನು ನಾವು ಕಲಿಬೇಕು. ಓಕೆ, ಮತ್ತೆ ಬೇಸ್ಡ್ ಆನ್ ದಿ ಸಿಚುವೇಶನ್ ನೀವು ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳುದನ್ನ ಡಿಸೈಡ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತದ್ದು. ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿ ಯಾವ ರೀತಿಯ ಕ್ವೆಶನ್ಸ್ ಬಂದ್ರು ನೀವು ಹೇಗೆ ಸಾಲ್ವ್ ಮಾಡಬಹುದು ಅಂತ ಹೇಳುದನ್ನ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಕೂಡ ಹೆಲ್ಪ್ಫುಲ್ ಆಗಿಯೇ ಆಗ್ತದೆ. ಚಂದ ಮಾಡಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವ ಟೆಕ್ನಿಕ್ ಅನ್ನ ಕಲ್ತ್ಕೊಳ್ಳಿ. ಒಂದಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ ಕೂಡಲೇ ನಿಮ್ಗೆ ಯಾವ ರೀತಿಯಾಗಿ ಆ ಕ್ವೆಶನ್ಸ್ ಅನ್ನ ಟ್ಯಾಕಲ್ ಮಾಡಬಹುದು ಅಂತ ಹೇಳುವ ಐಡಿಯಾ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ. ಓಕೆ,
ಈ ವಿಡಿಯೋದಿಂದ ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೇನೆ. ಸೇ ಯಸ್ ಆರ್ ನೋ ಇನ್ ದಿ ಕಮೆಂಟ್ ಸೆಕ್ಷನ್ ಬಿಲೋ ದಿಸ್ ವಿಡಿಯೋ. ಹಾಗೆ ಏನಾದ್ರೂ ಡೌಟ್ಸ್ ಇದ್ದಲ್ಲಿ, ಏನಾದ್ರೂ ಕ್ವೆಶನ್ಸ್ ಇದ್ದಲ್ಲಿ ನೀವು ನಿಮ್ಮ ಕ್ವೆಶನ್ಸ್ ಅನ್ನ ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ತೇನೆ. ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಕಲಿತಾ ಇದ್ದಾರೋ, ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವಿಡಿಯೋವನ್ನ ತಕ್ಷಣಕ್ಕೆ ಬಂದ ಕೂಡಲೇ ನಿಮ್ಗೆ ಗೊತ್ತಾಗ್ಬೇಕಂತಿದ್ರೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.